ನಮಸ್ತೆ ವೀಕ್ಷಕರೇ, ನಾನು ಇದನ್ನು ಕುಷ್ಬು ಇಡ್ಲಿ ಅಥವಾ ಮಲ್ಲಿಗೆ ಇಡ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮಳೆಗಾಲದಲ್ಲಿ ಕೂಡ ಇಡ್ಲಿ ತುಂಬ ಸಾಫ್ಟಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಒಂದು ಬೌಲ್ಗೆ 4 ಗ್ಲಾಸಷ್ಟು ದೋಸೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ದೋಸೆ ಅಕ್ಕಿ ಹಾಕಿ ಇಡ್ಲಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ಮತ್ತು ತುಂಬ ಬಿಳಿಯಾಗಿ ಬರುತ್ತೆ. ನಂತರ 1.5 ಗ್ಲಾಸಷ್ಟು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. 4 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಉದ್ದಿನಬೇಳೆ ಇದ್ದರೆ ಸಾಕು. ಈಗ ಅಕ್ಕಿನ 2 ಬಾರಿ ನೀರಲ್ಲಿ ತೊಳಿತಾ ಇದ್ದೀನಿ. ಬಿಳಿ ನೀರು ಬರುತ್ತಲ್ಲ, ಆ ಬಿಳಿ ನೀರೆಲ್ಲ ಹೋಗಬೇಕು, ಅಲ್ಲಿವರೆಗೂ ತೊಳ್ಕೊಳ್ಳಿ. ಈಗ ತೊಳೆದಿರುವಂಥ ಅಕ್ಕಿಗೆ ನೀರು ಹಾಕಿ ನೆನೆಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. 6 ಗಂಟೆ ನೆನೆಲಿಕ್ಕೆ ಇಟ್ಕೊಂಡ್ರೆ ಸಾಕು. ಈಗ ಉದ್ದಿನಬೇಳೆನೂ ಕೂಡ 2 ಬಾರಿ ನೀರಲ್ಲಿ ತೊಳೆದು ನೆನೆಲಿಕ್ಕೆ ಇಡ್ತಾ ಇದ್ದೀನಿ. ಉದ್ದಿನಬೇಳೆನೂ ಅಷ್ಟೇ 6 ಗಂಟೆ ನೆನೆಲಿಕ್ಕೆ ಇಟ್ಕೊಳ್ಳಿ. ಈಗ 6 ಗಂಟೆ ಆಗಿದೆ. ಅರ್ಧ ಗ್ಲಾಸಷ್ಟು ಅವಲಕ್ಕಿನ ನೀರಲ್ಲಿ 2 ಬಾರಿ ತೊಳೆದು ಅರ್ಧ ಗಂಟೆ ನೆನೆಲಿಕ್ಕೆ ಇಡ್ತಾ ಇದ್ದೀನಿ. 6 ಗಂಟೆ ನೆನೆಯೋ ಅವಶ್ಯಕತೆ ಇರಲ್ಲ. ಅವಲಕ್ಕಿ ಅರ್ಧ ಗಂಟೆ ನೆನೆದರೆ ಸಾಕು. ನೀವು ಯಾವಾಗ ಉದ್ದಿನಬೇಳೆ ರುಬ್ಲಿಕ್ಕೆ ಹೋಗ್ತೀರಾ ಆ ಸಮಯದಲ್ಲಿ ಅವಲಕ್ಕಿ ನೆನೆ ಹಾಕಿಟ್ಕೊಂಡ್ರೂ ಸಾಕು. ಈಗ ನೆಂದಿರೋ ಅಂಥ ಅವಲಕ್ಕಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ನೀರು ಹಾಕ್ಕೊಂಡು ತೆಳು ಮಾಡ್ಕೋಬೇಡಿ, ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಈಗ ನುಣ್ಣಗಾಗಿದೆ, ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈ ರೀತಿ 2ರಿಂದ 3 ಬಾರಿ ಮಾಡೋದ್ರಿಂದ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಉದುಗುತ್ತೆ ಮತ್ತು ಇಡ್ಲಿ ಹಿಟ್ಟು ಚೆನ್ನಾಗಿ ಉದುಗುತ್ತೆ ಅಂತಷ್ಟೇ. ಈಗ 6 ಗಂಟೆ ನೆಂದಿರುವಂಥ ಅಕ್ಕಿನೂ ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೂ ಅಷ್ಟೇ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಅಕ್ಕಿನೂ ಅಷ್ಟೇ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ಅಥವಾ ಸಣ್ಣಗೆ ರುಬ್ಕೊಳ್ಳಿ. ಈಗ ರುಬ್ಬಿರುವಂಥ ಅಕ್ಕಿನೂ ಕೂಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅರ್ಧ ಗಂಟೆ ನೆಂದಿರುವಂಥ ಅವಲಕ್ಕಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ನೆನೆ ಹಾಕೋದು ಬೇಡ. ಮುಂಚೆನೇ ಹೇಳಿದಾಗೆ ನೀವು ಯಾವಾಗ ಉದ್ದಿನಬೇಳೆ ರುಬ್ಲಿಕ್ಕೆ ಹೋಗ್ತೀರಾ ಆ ಸಮಯದಲ್ಲಿ ಅವಲಕ್ಕಿ ನೆನೆ ಹಾಕಿದ್ರೂ ಸಾಕು. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿರುವಂಥ ಅವಲಕ್ಕಿನೂ ಕೂಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ಸಮಯದಲ್ಲಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ಜಾಸ್ತಿ ನೀರು ಹಾಕ್ಕೊಂಡು ತೆಳುಗೆ ಮಾಡ್ಕೋಬೇಡಿ. ರಾತ್ರಿ ಟೈಮಲ್ಲೇ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮಳೆಗಾಲ ಅಥವಾ ಚಳಿಗಾಲದಲ್ಲಾದರೆ ರಾತ್ರಿ ಟೈಮಲ್ಲೇ ಉಪ್ಪು ಹಾಕಿ ಮಿಕ್ಸ್ ಮಾಡೋದ್ರಿಂದ ಚೆನ್ನಾಗಿ ಉದುಗುತ್ತೆ. ಬೇಸಿಗೆಗಾಲದಲ್ಲಾದರೆ ಬೆಳಗ್ಗೆ ಟೈಮ್ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಿಕ್ಸ್ ಮಾಡಿದ ಮಿಶ್ರಣನ ಸ್ಟವ್ ಪಕ್ಕ ಅಥವಾ ಬಿಸಿ ಇರೋ ಜಾಗದಲ್ಲಿ 8ರಿಂದ 10 ಗಂಟೆವರೆಗೂ ಇಡಿ. ಆವಾಗ ಚೆನ್ನಾಗಿ ಉದುಗು ಬರುತ್ತೆ. ಈಗ 8 ಗಂಟೆ ಆಗಿದೆ. ನೀವು ಗಮನಿಸ್ಬೋದು ಎಷ್ಟು ಚೆನ್ನಾಗಿ ಉದುಗಿದೆ ಅಂತ ಗೊತ್ತಾಗ್ತಿದೆ. ಮತ್ತು ತುಂಬ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು. ಈಗ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಇಡ್ಲಿ ಬ್ಯಾಟರ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ ಕುಕ್ಕರ್ ಪ್ಲೇಟ್ ಮಧ್ಯಭಾಗದಲ್ಲಿಟ್ಟು 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಪ್ಲೇಟ್ ಮುಳುಗಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇಡ್ಲಿ ಪ್ಲೇಟ್ ಮಧ್ಯಭಾಗದಲ್ಲಿ ಇಟ್ಟು ಲಿಡ್ ಕ್ಲೋಸ್ ಮಾಡಿ 12ರಿಂದ 13 ನಿಮಿಷ ಮೀಡಿಯಮಿಂದ ಹೈ ಫ್ಲೇಮಲ್ಲಿಟ್ಟು ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಇಡ್ಲಿ ರೆಡಿಯಾಗಿದೆ. ಒಂದು ಸ್ಪೂನಲ್ಲಿ ಈಗ ಚುಚ್ಚಿದ್ರೆ ಅಂಟಬಾರ್ದು. ಹಾಗಾಗಿದ್ದರೆ ಇಡ್ಲಿ ಚೆನ್ನಾಗಿ ಬೆಂದಿದೆ ಅಂತ ತಕ್ಷಣವೇ ಸ್ಟವ್ ಆಫ್ ಮಾಡಿ ಮತ್ತೆ ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಹಾಗೆ ಬಿಟ್ಟಿದ್ದೀನಿ. ನಂತರ ಇಡ್ಲಿ ಪ್ಲೇಟ್ ಹಿಂಭಾಗಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಇಡ್ಲಿ ತಳಭಾಗಕ್ಕೆ ಅಂಟಲ್ಲ ಅಂತಷ್ಟೇ, ಮತ್ತು ತುಂಬ ಈಸಿಯಾಗಿ ಬರುತ್ತೆ. ನೀವು ಗಮನಿಸ್ಬೋದು ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ಗೊತ್ತಾಗ್ತಿದೆ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಮಲ್ಲಿಗೆ ಇಡ್ಲಿ ಅಥವಾ ಕುಷ್ಬು ಇಡ್ಲಿ ಮನೆಯಲ್ಲೇ ಮಾಡಬಹುದು ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಪ್ರಯತ್ನಿಸಿ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.